ಹಾಯ್ ಹಲೋ ನಮಸ್ಕಾರ ವಿದ್ಯಾರ್ಥಿಗಳೇ. ಸೊ ಏನು ನೋಡ್ತಿದ್ದೀರ ಅಂತಂದರೆ SSC GD ಎಕ್ಸಾಮ್ ಡೇಟ್ ಔಟ್ ಆಗಿದೆ. ಸೊ ಈ ಒಂದು ಲೆಟರ್ ನೀವು ನೋಡ್ತಿರ್ಬೋದು, ನಮ್ಮ ವಾಟ್ಸಪ್ ಚಾನಲ್ನಲ್ಲಿ ನಾವು ಆಲ್ರೆಡಿ ಹಾಕಿದ್ದೇವೆ. ಸೊ ಯಾರು ಜಾಯ್ನ್ ಆಗಿಲ್ಲ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ, ಪ್ರತಿಯೊಂದು ಅಪ್ಡೇಟ್ ಕೂಡ ಕೊಡ್ತೀವಿ. SSC GD ಎಕ್ಸಾಮ್ ಇದು ಫೆಬ್ರವರಿ 27ರಂತ ನಡೀಬೇಕಾಗಿದ್ದು, ಫೆಬ್ರವರಿ ಎಂಡಿಂಗಲ್ಲಿ ನಡೀಬೇಕಾಗಿದ್ದು. ಸೊ ಪೋಸ್ಟ್ಪೋನ್ ಮಾಡಿದರು, ಪೋಸ್ಟ್ಪೋನ್ ಮಾಡಿ ಸುಮಾರು ಡೇಸ್ ಆಯಿತು. ಸೊ ಇವತ್ತು ಅಂದರೆ ನೋಡಿ ಏಪ್ರಿಲ್ 11/4/2026 ಈಗ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಅದೇನಂತಾರೆ ಎಕ್ಸಾಮ್ ಯಾವಾಗ ನಡೆಸ್ತೀವಿ. ಸೊ ಎಕ್ಸಾಮ್ ಪ್ರತಿಯೊಂದು ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಆಮೇಲೆ ಮೊದಲನೇದಾಗಿ ಎಕ್ಸಾಮ್ ಡೇಟ್ ಸ್ಟಾರ್ಟಿಂಗ್ ಬಂದು 27 ಮಾರ್ಚ್ 27ರಿಂದ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ವೀಕ್ ವೈಸ್ ಎಕ್ಸಾಮ್ ನಡೆಸ್ತಾರೆ ಅಂತ ಕೊಟ್ಟಿದ್ದಾರೆ. ಸೊ ಪ್ರತಿಯೊಂದು ತಿಳ್ಕೊಂಡು ಬರೋಣ ಬನ್ನಿ. ಅದ್ರ ಜೊತೆಗೆ ನಿಮಗೆ ಎಕ್ಸಾಮಲ್ಲಿ ನೋಡಿ, ಇಲ್ಲಿ ನೋಡ್ತಿರ್ಬೋದು, ಇದು ನೀವು ಸಿಟಿ ಸೆಲೆಕ್ಟ್ ಮಾಡೋದು SSC GDಯಲ್ಲಿ ಇರೋದಿಲ್ಲ ಅಂತ ಹೇಳಿದರು. ಆದರೆ ಅದನ್ನು ಸುಳ್ಳು ಮಾಡಿ ಎಕ್ಸಾಮ್ಗೆ ನೀವು ಎಲ್ಲಿ ಸೆಲೆಕ್ಟ್ ಮಾಡ್ತೀರಾ ಮಾಡ್ಕೊಳ್ಬೋದು. ಇದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ 11 ಏಪ್ರಿಲ್, ಅಂದರೆ ಇವತ್ತೇ ಮಧ್ಯಾಹ್ನ 3 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಯಾವ ಡೇಟು ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಹಾಗೆ 11ನೇ ತಾರೀಕಿಂದ ಹಿಡಿದು ಏಪ್ರಿಲ್ 15ರ ತನಕ ನೀವು ಸೆಲೆಕ್ಷನ್ ಮಾಡ್ಕೊಳ್ಬೋದು. ಸೊ ಸಿಟಿ ಸೆಲೆಕ್ಷನ್ ಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ ನೋಡಿ, ನೀವು SSC GD ಓಕೆ ಒಂದು ಸೆಕೆಂಡ್, SSC GD, ಕಾನ್ಸ್ಟೇಬಲ್ GD, ಆಮೇಲೆ CA, PF, SSF, ರೈಫಲ್ ಮ್ಯಾನ್, ಅಸ್ಸಾಂ ರೈಫಲ್. ಸೊ ಈ ಥರ ಏನು ಹಾಕಿದ್ರಲ್ಲ ನೀವು, ಅದು 2026 ಈ ವರ್ಷದ್ದು ಸೆಪ್ಟೆಂಬರಲ್ಲಿ ಹೊಸ ನೋಟಿಫಿಕೇಷನ್ ಆಗುತ್ತೆ. ಸೊ ಇದು ಹೋದ ವರ್ಷ ಹಾಕಿದ್ದು, ಅಂದರೆ ಫೆಬ್ರವರಿ ಎಕ್ಸಾಮ್ ಇತ್ತಲ್ಲ ಅದು. ಸೊ ಈಗ ನಡೀತಿದೆ ನೋಡಿ, ಇಲ್ಲಿ ಅವ್ರು ಕೊಟ್ಟಿದ್ದಾರೆ. ಸೊ ಮೇನ್ ಎಕ್ಸಾಮ್ ಕೂಡ ನಡೆಯುತ್ತೆ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ನಿಮಗೆ ಮೇನಾಗಿ ಹೇಳೋದಂದರೆ 4 ವೀಕ್ಗಳು ಮಾಡಿದ್ದಾರೆ. ಅಂತಂದರೆ ಎಕ್ಸಾಮ್ ಕಂಟಿನ್ಯೂಸ್ ಆಗಿ ಡೇ ಬೈ ಡೇ ಯಾವತ್ತೂ ನಡೆಸೋದಿಲ್ಲ, ಆಯಿತಾ. ಇವು ಎಕ್ಸಾಮ್ ಶೆಡ್ಯೂಲ್ ವೈಸ್ ನಡೆಸ್ತಾರೆ. ಸೊ ನೋಡಿ, ಇಲ್ಲಿ ವೀಕ್ 1 ಅಂತ ಇದೆ. ನೀವು ಈ ವೀಕ್ 1ಅಲ್ಲಿ ನೋಡಿದ್ರೆ ಏಪ್ರಿಲ್ 27ರಿಂದ 2 ತಾರೀಕು ಮೇ ಅಲ್ಲಿ ತನಕ, ಅಂದರೆ 27, 28, 29, 30, 31, 1, 2. ಸೊ 31 ಇದ್ರೆ 31 ಇಲ್ಲ ಅಂತಾರೆ 30. ಸೊ ಈ ರೀತಿ 2ನೇ ತಾರೀಕು ತನಕ ನಡೆಸ್ತಾರೆ. 2ನೇ ತಾರೀಕು ಆದ ನಂತರ 3ನೇ ತಾರೀಕು ಎಕ್ಸಾಮ್ ಇರೋದಿಲ್ಲ, ಅವತ್ತು ರಜಾ ಇರುತ್ತೆ. ಆಮೇಲೆ 4ನೇ ತಾರೀಕು ಅಂದರೆ ಸೆಕೆಂಡ್ ವೀಕ್, 2ನೇ ವಾರದಲ್ಲಿ ಬಂತು. 4ರಿಂದ 9ನೇ ತಾರೀಕು ತನಕ ಮೇ, ಓಕೆ. ಇಲ್ಲಿ 2ನೇ ವೀಕ್ ಇಷ್ಟು ಎಕ್ಸಾಮ್ ನಡೆಸ್ತಾರೆ. ಆಮೇಲೆ 9ನೇ ತಾರೀಕು ಆದ ನಂತರ ಗ್ಯಾಪ್ ಕೊಡ್ತಾರೆ. ಎಷ್ಟು ದಿನ ಗ್ಯಾಪ್ ಕೊಟ್ಟವನಂದರೆ 18ನೇ ತಾರೀಕು ಒಮ್ಮೆ ಸ್ಟಾರ್ಟ್. ಸೊ 18ನೇ ತಾರೀಕಿಂದ 23ನೇ ತಾರೀಕು ತನಕ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ, ಅಂದರೆ 9 ದಿನ ಗ್ಯಾಪ್ ಕೊಟ್ಟಿದ್ದಾರೆ. ಆಮೇಲೆ 23ಕ್ಕೆ ಆದ ನಂತರ 2 ದಿನ ಗ್ಯಾಪ್, ಅಂದರೆ 25ರಿಂದ 30ನೇ ತಾರೀಕು ಎಕ್ಸಾಮ್. ಸೊ ಟೋಟಲಾಗಿ ನಿಮ್ಮದು ಎಕ್ಸಾಮ್ ನಡೆಯೋ ಟೈಮ್ ಬಂದು 27 ಏಪ್ರಿಲಿಂದ ಸ್ಟಾರ್ಟ್ ಆಗಿ 30 ಮೇ ತನಕ ಎಕ್ಸಾಮ್ ನಡೆಸ್ತಾರೆ. ಸೊ SSC GD ಎಕ್ಸಾಮ್ ಇವರು ನಡೆಸ್ತಾರೆ. ಇನ್ನು ಸಿಲೆಬಸ್ ಏನು, ಸೊ ಅದನ್ನೊಂದು ನೋಡ್ಕೊಂಬ. ಸಿಲೆಬಸ್ ಹಾಗೆ ಸೆಲೆಕ್ಷನ್ ಪ್ರೊಸೆಸ್ ಕಡೆ ಬರೋಣ. ಇದರಲ್ಲಿ ಕಂಪ್ಯೂಟರ್ ಬೇಸ್ಡ್ CBT ಟೆಸ್ಟ್ ಇರುತ್ತೆ, ಆನ್ಲೈನ್ ಟೆಸ್ಟ್ ಇರುತ್ತೆ. ಅದರಲ್ಲಿ ಸಬ್ಜೆಕ್ಟ್ ಹೇಳೋದಾದರೆ ನೋಡಿ, ರೀಸನಿಂಗ್, GK, ಮ್ಯಾಥ್ಸ್, ಇಂಗ್ಲೀಷ್ ಆರ್ ಹಿಂದಿ ಅಂತ ಕೇಳ್ತಾರೆ. ಎಕ್ಸಾಮ್ ಬಂದು ನಿಮಗೆ ಹಿಂದಿ ಆರ್ ಇಂಗ್ಲೀಷಲ್ಲಿ ಇರುತ್ತೆ SSC GD. ಸೊ ಓಕೆ, ಎಕ್ಸಾಮ್ ಕೂಡ ನಿಮಗೆ ಇಂಗ್ಲೀಷ್ ಅಥವಾ ಹಿಂದಿಯಲ್ಲಿ 2 ಭಾಷೆಯಲ್ಲಿ ನೀವು ಬರಿಬೋದು. ಕನ್ನಡ ಇದು SSC GDಯಲ್ಲಿ ಕೊಟ್ಟಿಲ್ಲ. ಸೊ ಮುಂದಿನ ಎಕ್ಸಾಮಲ್ಲಿ, ಅಂದರೆ ಈ ವರ್ಷ ಏನು ಕರಿತಾನಲ್ಲ ಅಲ್ಲಿ ಕನ್ನಡ ಇರುತ್ತೆ ಅಂತ ಸೊ ನಾವೊಂದು ಅಂದ್ಕೊಂಡಿದ್ವಿ. ಯಾಕಂದರೆ ರೈಲ್ವೆ ಕೂಡ ಕನ್ನಡ ಇರಲಿಲ್ಲ, ಆಮೇಲೆ ಕನ್ನಡ ಆ್ಯಡ್ ಮಾಡಲಾಯಿತು. ಯಾಕಂದರೆ ಇಲ್ಲಿ ಕರ್ನಾಟಕದಲ್ಲಿ ಕನ್ನಡನೇ ಬೇಕಂತ ಮಾಡಿದರು. ಸೊ ನೋಡೋಣ, SSC GD ಕನ್ನಡ ಬರುತ್ತೆ. ಅದೊಂದು ಕಡೆ ಬಿಟ್ಟರೆ ನಿಮಗೆ ಫಸ್ಟ್ ಎಕ್ಸಾಮ್ ಇರುತ್ತೆ. ಎಕ್ಸಾಮಲ್ಲಿ ಪಾಸ್ ಆದ ನಂತರ ಫಿಸಿಕಲ್ ಇರುತ್ತೆ. ಸೊ ಫಿಸಿಕಲ್ ಪಾಸ್ ಆದ ನಂತರ ಮೆಡಿಕಲ್, ಅದಾದ ನಂತರ ಡೈರೆಕ್ಟ್ ನಿಮಗೆ ಮೆರಿಟ್ ಲಿಸ್ಟ್ ಬಿಡ್ತಾರೆ. ಮೆರಿಟ್ ಲಿಸ್ಟಲ್ಲಿ ನಿಮ್ಮ ಹೆಸರು ಕೂತ್ರೆ ಮುಗೀತು, ಸೆಲೆಕ್ಷನ್ ಆದಂಗೆ. ಸೊ ಈ ರೀತಿ ನೀವು ಇರುತ್ತೆ. ಇನ್ನು ಸಿಲೆಬಸ್ ಕಡೆ ನೋಡೋದಾದರೆ ನೋಡಿ, GK ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಎಷ್ಟು ಕ್ವಶನ್ ಇರುತ್ತೆ? 20 ಕ್ವಶನ್ ಇರುತ್ತೆ. ಮಾರ್ಕ್ಸ್ 40 ಮಾರ್ಕ್ಸ್ ಇರುತ್ತೆ. ಅಂದರೆ ಒಂದು ಪ್ರಶ್ನೆಗೆ 2 ಮಾರ್ಕ್ಸ್ ಕೂಡ ಬರುತ್ತೆ. ಆಮೇಲೆ ನೆಕ್ಸ್ಟ್ ನೋಡೋದಾದರೆ ಜನರಲ್ ನಾಲೆಜ್ ಆ್ಯಂಡ್ ಅವೇರ್ನೆಸ್ ಅಂತ ಇರುತ್ತೆ, ಅದು 20 ಮಾರ್ಕ್ಸು. ಆಮೇಲೆ ಮ್ಯಾಥಮೆಟಿಕ್ಸ್ 20 ಮಾರ್ಕ್ಸು. ಆಮೇಲೆ ಇಂಗ್ಲೀಷ್ ಅವ್ರ ಹಿಂದಿ 2 ಇರುತ್ತೆ, ಅದು 20 ಮಾರ್ಕ್ಸು. ಟೋಟಲಾಗಿ ನಿಮಗೆ 80 ಕ್ವಶನ್ ಇರುತ್ತೆ, 160 ಮಾರ್ಕ್ಸ್ ಇರುತ್ತೆ. ಟೈಮ್ ಬಂದು 1 ಅವರ್ ಇರುತ್ತೆ, 60 ಮಿನಿಟ್. 60 ನಿಮಿಷದಲ್ಲಿ
ಎಷ್ಟಂದರೆ 80 ಕ್ವಶನ್ ಟಿಕ್ ಹಾಕಬೇಕು ನೀವು. ಸೊ ಮಲ್ಟಿಪಲ್ಸ್ MCQ ಇರುತ್ತೆ, ಆಮೇಲೆ MCQ ಕೂಡ ಇರುತ್ತೆ, ಲ್ಯಾಂಗ್ವೇಜ್ ಇಂಗ್ಲೀಷ್ ಆ್ಯಂಡ್ ಹಿಂದಿ ಇರುತ್ತೆ. ಸೊ ನೆಗೆಟಿವ್ ಮಾರ್ಕ್ಸ್ ಕಡೆ ಬಂದರೆ 0.25 ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. 0.25 ಅಂದರೆ ಒಂದು ಭಾಗದಲ್ಲಿ ಅರ್ಧಕ್ಕಿಂತ ಕಡಿಮೆ. ಓಕೆ, ಇನ್ನು ಸಬ್ಜೆಕ್ಟ್ ಕಡೆ ನೀವು ಓದೋದಾದರೆ ನೋಡಿರಿ, ಸಿಲೆಬಸ್ ನೋಡೋದಾದರೆ ಸೊ ಇಷ್ಟಿದೆ ನೋಡ್ಕೊಳ್ಳಿ. GKಯಲ್ಲಿ ಯಾವುದು ಬರುತ್ತೆ, ಮ್ಯಾಥ್ಸಲ್ಲಿ ಯಾವುದು ಬರುತ್ತೆ, ಸೊ ಟಾಪಿಕ್ ನೀವೇ ನೋಡ್ಕೊಳ್ಬೇಕು. ಸೊ ಈ ರೀತಿ ಇರುತ್ತೆ. ಇನ್ನು ಫಿಸಿಕಲ್ ಯಾವ ರೀತಿ, ನಿಮ್ಮ ಫಿಸಿಕಲ್ ಹೇಳೋದಾದರೆ ಸೊ ಫಿಸಿಕಲ್ ರನ್ನಿಂಗ್ ಕೂಡ ಬರುತ್ತೆ. ಫಸ್ಟ್ ಎಕ್ಸಾಮ್ ನೀವು ಪಾಸ್ ಆದ ನಂತರ ರನ್ನಿಂಗ್ ಇರುತ್ತೆ. ರನ್ನಿಂಗ್ ಯಾವುದು ಅಂತಂದರೆ ಸೊ 5 ಕಿಲೋಮೀಟರ್ ರನ್ನಿಂಗ್ ಮಾಡಲೇಬೇಕು ನೀವು. ಅದರ ಟೈಮ್ ನೋಡೋದಾದರೆ ಸೊ ಮಿನಿಮಮ್ ನೀವು 22 ಮಿನಿಟ್ಸಲ್ಲಿ ಓಡಬೇಕು. ಸೊ ಜಾಸ್ತಿ ಇರುತ್ತೆ. ನೀವು ಕ್ವಾಲಿಫೈ ಆಗಿ ಮೆರಿಟ್ ಟೆಸ್ಟಲ್ಲಿ ಹೆಸರು ಬೀಳಬೇಕಂದ್ರೆ 22 ಇಂದ 23 ಮಿನಿಟ್ಸಲ್ಲಿ ನೀವು ರನ್ನಿಂಗ್ ಕಂಪ್ಲೀಟ್ ಮಾಡಿದರೆ ಸೊ ಈಸಿಯಾಗಿ ಕ್ವಾಲಿಫೈ ಆಗ್ತೀರಾ. ಸೊ ಈ ಒಂದು ವಿಡಿಯೋ ಇದಾಗಿತ್ತು. ಇನ್ನು ಎಕ್ಸಾಮ್ ಮುಗಿಯೋ ತನಕ SSC GD ಕ್ಲಾಸ್ ಕಂಟಿನ್ಯೂ ಆಗಿ ಬರ್ತವೆ. ಸೊ ವಾಟ್ಸಪ್ಪಲ್ಲಿ ಯಾರು ಜಾಯ್ನ್ ಆಗಿಲ್ಲ, ಸೊ ದಯವಿಟ್ಟು ಜಾಯ್ನ್ ಆಗಿ. ಸೊ ಮತ್ತೆ ಮುಂದಿನ ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಲವ್ ಯು ಆಲ್, ಬಾಯ್ ಬಾಯ್.